Hello everyone, welcome back. In last class we already learned that exercise 1.1 and now we are going to solve the exercise 1.2. In that first question, a book exhibition was held for 4 days in a school. The number of tickets sold at the counter on first, second and third day and second, third and final day was respectively. It is 1094, 1812, 2050 and 2751. Find the total number of tickets sold on all 4 days. ಸೊ ಇಲ್ಲಿ ಬುಕ್ಸ್ ಎಕ್ಸಿಬಿಷನ್ ಸ್ಕೂಲಲ್ಲಿ ನಡೆದಿದೆ, ಅದು 4 ಡೇಸ್ ಎಕ್ಸಿಬಿಷನ್ ಆಗಿದೆ. ಸೊ ಆ 4 ಡೇಸಲ್ಲೂ ಪರ್ ಡೇ ಎಷ್ಟು ಟಿಕೆಟ್ಸ್ ಸೇಲ್ ಆಗಿದೆ ಆ್ಯಂಡ್ ಟೋಟಲ್ 4 ಡೇಸಲ್ಲಿ ಎಷ್ಟು ಸೇಲ್ ಆಗಿದೆ ಟಿಕೆಟ್ಸ್ ಅನ್ನೋದನ್ನ ಆ್ಯಡ್ ಮಾಡಬೇಕು. ಸೊ ಇನ್ನು ಫಸ್ಟ್ ಡೇಯಲ್ಲಿ 1094 ಟಿಕೆಟ್ಸ್, ಸೆಕೆಂಡ್ ಡೇ 1812, ಥರ್ಡ್ ಡೇ 2050 ಆ್ಯಂಡ್ ಲಾಸ್ಟ್ ಡೇಟ್ ಇಸ್ 2751. ಅವರು ಟೋಟಲ್ ಟಿಕೆಟ್ಸ್ನ ಕೇಳಿರೋದ್ರಿಂದ ಇದಿಷ್ಟು ನಾವು ಆ್ಯಡ್ ಮಾಡಿದಾಗ 7707. How many tickets are sold in all 4 days? 7707 tickets. Next, Kirti bookstore sold books worth rupees 2,85,891 in the first week of June and books worth rupees 4,768 in the second week of the month. How much was the sale of the 2 weeks together? In which week was sale greater and by how much? ಸೊ ಇಲ್ಲಿ ಎರಡು ಕ್ವಶನ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಇಟ್ ಇಸ್ ಎಷ್ಟು ಬುಕ್ಸು ಸೇಲ್ ಆಗಿದೆ ಎರಡು ವೀಕ್ಸಲ್ಲೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬುಕ್ಸು ಅಂತ ಅಂದರೆ ಅಡಿಷನ್ ಮಾಡಬೇಕು. ಇನ್ ವಿಚ್ ವೀಕ್ ವಾಸ್ ದ ಸೇಲ್ ಗ್ರೇಟರ್ ಬೈ ಹೌ ಮಚ್ ಅಂದರೆ ಇಲ್ಲಿ ನಾವು ಯಾವುದರಲ್ಲಿ ಜಾಸ್ತಿ ಸೇಲ್ ಆಗಿರೋದು ಅಂದರೆ ಫಸ್ಟ್ ವೀಕಾ ಅಥವಾ ಸೆಕೆಂಡ್ ವೀಕಲ್ಲ ಅಂತ ನೋಡಬೇಕು. ಅದರಲ್ಲಿ ಯಾವ್ದು ಜಾಸ್ತಿ ಆಗಿದೆ ಬಟ್ ಎಷ್ಟು ಬುಕ್ಸ್ ಜಾಸ್ತಿ ಆಗಿದೆ ಅಂತಂದಾಗ ಲೀಸ್ಟ್ ಸೋಲ್ಡ್ ಆ್ಯಂಡ್ ದಟ್ ಗ್ರೇಟರ್ ಎಷ್ಟು ಜಾಸ್ತಿ ಸೇಲ್ ಆಗಿದೆ ಎರಡು ಸಬ್ಟ್ರಾಕ್ಷನ್ ಮಾಡಬೇಕು. ಫಸ್ಟ್ books sold in the first week and books sold in the second week 2,85,891 and in second week it is 4,768. ಅದೆರಡು ನಾವು ಆ್ಯಡ್ ಮಾಡಿದಾಗ ಟೋಟಲ್ ಆನ್ಸರ್ ಇಟ್ ಇಸ್ 6,86,659. how many books were sold together means the sale of the 2 weeks together was 6,86,651. ಈಗ which week it will be was the sale greater ಅಂತಂದಾಗ ಇಲ್ಲಿ 2 weeks ಅಲ್ಲಿ ನೋಡಿದಾಗ ಸೇಲ್ ಇನ್ ದ ಸೆಕೆಂಡ್ ವೀಕ್ ವಾಸ್ ಗ್ರೇಟರ್ ದ್ಯಾನ್ ಫಸ್ಟ್ ವೀಕ್ ಆಗ ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು. ಇದೆರಡು ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ 1,14,877. Next question. Find the difference between the greatest and the least number that can be written using the digits 6, 2, 7, 4, 3 each only once. ಅಂದರೆ ಬೈ ಯೂಸಿಂಗ್ ದಿಸ್ ಡಿಜಿಟ್ ಗ್ರೇಟರ್ ಮತ್ತು ಸ್ಮಾಲರ್ ನಂಬರ್ನ ನಾವು ಫಾರ್ಮ್ ಮಾಡಬೇಕು. ಇನ್ ವೆನ್ ಯು ಆರ್ ಲರ್ನ್ಡ್ ಇನ್ ದಟ್ 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲೂ ಕಲ್ತಿದ್ದೀರ ಇದನ್ನು. ಸೊ ಇವಾಗ ಇದರಲ್ಲಿ ವಿಚ್ ಇಸ್ ದ ಗ್ರೇಟರ್ ನಂಬರ್ ಅಂತಂದಾಗ ಗೋ ಬೈ ದ ಆರ್ಡರ್ 7, 6, 4, 3, 2 ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಇಟ್ ಇಸ್ 2 ಇಂದ ಅಂದರೆ ಅದು ಬ್ಯಾಕ್ವರ್ಡ್ ಬರೀರಿ. ಆಗ 23,467. ಸೊ ಗ್ರೇಟರ್ ನಂಬರ್ ಇಸ್ 76,432 and the smallest number is 23,467. so they are asking difference ಅಂದ್ರೆ subtraction. so greater number ಯಾವುದು 76,432 minus 23,467. so answer 52,965. A machine on an average manufactures 2,825 screws a day. How many screws did it produce in the month of January 2006? So ಈಗ average speed screws produce on day ಬಂದು 2,825. ಜಾನ್ವರಿಲಿ ಯಾವ ಮಂತ್ ಮಾತ್ರ ಕೇಳಿರೋದು, ಆ ಜನವರಿ ಮಂತಲ್ಲಿ ಎಷ್ಟು ಡೇಸ್ ಇರುತ್ತೆ 31 ಡೇಸ್. ಸೊ ಪರ್ ಡೇ ಒಂದು ದಿನಕ್ಕೆ ಎಷ್ಟು ಸ್ಕ್ರೂಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದರೆ ಇಟ್ ಇಸ್ 2,825 ಸ್ಕ್ರೂಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಆನ್ ಒನ್ ಡೇ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆನ್ ಒನ್ ಡೇ. ಸೊ ಸ್ಕ್ರೂಸ್ ಪ್ರೊಡ್ಯೂಸ್ಡ್ ಆನ್ 31 ಡೇಸ್ ಅಂದಾಗ ಇದೆರಡು ಮಲ್ಟಿಪ್ಲೈ ಮಾಡಬೇಕು. 2,825 ಇಂಟು 31. ಆನ್ಸರ್ ಇಟ್ ಇಸ್ 87,575. How many screws are produced in January month?
It is 87,575 screws. Next question. A merchant had rupees 78,592 with her. She placed an order for purchasing 40 radio sets at rupees 1,200 each. How much money will remain with her after the purchasing? So, amount ಎಷ್ಟಿತ್ತು ಮರ್ಚೆಂಟ್ ಹತ್ರ ಅಂತ ಇಟ್ ಇಸ್ 78,592 ರೂಪೀಸ್ ಇದೆ. ಆಗ ಒಂದು ರೇಡಿಯೋ ಕಾಸ್ಟ್ ಬಂದ್ಬಿಟ್ಟು 1,200. ಅವರು ಎಷ್ಟು ರೇಡಿಯೋ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿರೋದಾಗ 40 ರೇಡಿಯೋಸ್ನ ಹಂಗೆ ಮಲ್ಟಿಪ್ಲೈ ಮಾಡಬೇಕು. 40 1,200 ಇಂಟು 40 ಎರಡು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 48,000. ಸೊ ಈಗ ಇಷ್ಟು ಅಮೌಂಟ್ ಸ್ಪೆಂಟ್ ಆಗಿದೆ, ಮರ್ಚೆಂಟ್ ಹತ್ರ ಇದ್ದಿದ್ದ ಅಮೌಂಟ್ ಇಷ್ಟು, ಈ ಅಮೌಂಟಿಂದಾನೇ 48,000 ಕೊಟ್ಟಿರೋದು. ಇನ್ನು ರಿಮೈನಿಂಗ್ ಎಷ್ಟಿರುತ್ತೆ ಅಂತಂದಾಗ ಮನಿ ವಿತ್ ಮರ್ಚೆಂಟ್ ಅಂದರೆ 78,592, ಮನಿ ಸ್ಪೆಂಟ್ 48,000, ಇದೆರಡು ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ ಇಟ್ ಇಸ್ 30,592. ಹೌ ಮಚ್ ಮನಿ will remaining with her after the purchasing? 30,592 rupees. Next question. A student multiplied 7,236 by 65 instead of multiplying by 56. By how much was this answer greater than the correct answer? Hint, do you need to both the multiplications? ಅಂದರೆ ಈಗ ಎರಡೂ ಮಲ್ಟಿಪ್ಲಿಕೇಶನ್ನ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಅಥವಾ 65ನ ನಾವು ಮಲ್ಟಿಪ್ಲೈ ಮಾಡೋ ಬದಲು 56ಇಂದ ಅಂದರೆ 56ಇಂದ ಮಲ್ಟಿಪ್ಲೈ ಮಾಡೋ ಬದಲು 65ಇಂದ ಮಾಡಿಬಿಟ್ಟಿದ್ದಾರೆ ಮಲ್ಟಿಪ್ಲಿಕೇಶನ್. ಸೊ ಅಗೇನ್ ಮಾಡಬೇಕು, ಡಿಫ್ರೆನ್ಸ್ ಬಿಟ್ವೀನ್ 65 ಆ್ಯಂಡ್ 56 ಇಟ್ ಇಸ್ ಎಷ್ಟು ಬರುತ್ತೆ? ಆಗ 9 ಬರುತ್ತೆ. ಡಿಫ್ರೆನ್ಸ್ ಅಲ್ಲಿ ಇವಾಗ ಎರಡು ಸಬ್ಟ್ರಾಕ್ಟ್ ಮಾಡಿದಾಗ ಡಿಫ್ರೆನ್ಸ್ ಅಂದಾಗ ಸಬ್ಟ್ರಾಕ್ಷನ್ ಅಲ್ವಾ, ಸಬ್ಟ್ರಾಕ್ಷನ್ ಮಾಡಿದಾಗ ರಿಮೈನಿಂಗ್ ಆನ್ಸರ್ ನಮಗೆ ಎಷ್ಟಿರುತ್ತೆ ಅಂದರೆ 9. ಆಗ 7,236 ಇಂಟು 9 ಮಲ್ಟಿಪ್ಲೈ ಮಾಡಿದಾಗ 65,124. To stitch a shirt, 2 meter 5 centimeter cloth is needed out of 40 meter cloth. How many shirts can be stitched and how much cloth will remain? Hint, convert data into centimeter. ಅಂದರೆ ಡೇಟಾನ ಸೆಂಟಿಮೀಟರ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ 2 ಮೀಟರ್ 15 ಸೆಂಟಿಮೀಟರ್ ಇರೋದ್ರಿಂದ ಫಸ್ಟ್ ಅದನ್ನು ಕನ್ವರ್ಟ್ ಮಾಡಿ. ಮೀಟರ್ಸ್ ಅಂದರೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಆಗ 2 ಇಂಟು 100, ಇಲ್ಲಿ 2 ಇಂಟು 100 ಪ್ಲಸ್ 15, 2 ಇಂಟು 100 ಪ್ಲಸ್ 15 ಆಗ ಎಷ್ಟಾಗುತ್ತೆ? 200 ಪ್ಲಸ್ 15, ಟೋಟಲ್ ಆನ್ಸರ್ 215. ಎಷ್ಟಾಯಿತು? 215 ಸೆಂಟಿಮೀಟರ್. ಸೊ ಈಗ 215 ಸೆಂಟಿಮೀಟರ್ ಇದೆ. ಸೊ ಈಗ 215 ಸೆಂಟಿಮೀಟರ್ಸಲ್ಲಿ ನೀವು ನೋಡ್ಬೋದು, ಈಗ ಮಲ್ಟಿಪ್ಲೈ ಮಾಡಿ. ಸೊ ಆವಾಗ ಇಷ್ಟ ಆಯ್ತಲ್ಲ. ಎಷ್ಟು ಮೀಟರ್ ಕ್ಲಾತ್ ಇರೋದು ಅವ್ರ ಹತ್ರ? 40 ಮೀಟರ್ ಕ್ಲಾತ್ ಇದೆ. ಇದು ಕೂಡ ಮೀಟರಲ್ಲಿ ಇರೋದ್ರಿಂದ ಇದನ್ನು ಕನ್ವರ್ಟ್ ಮಾಡಿದಾಗ ನಿಮಗೆ 4,000 ಸೆಂಟಿಮೀಟರ್ ಸಿಗುತ್ತೆ. ಸೊ ಕ್ಲಾತ್ ರಿಕ್ವೈರ್ಡ್ ಫಾರ್ ಒನ್ ಶರ್ಟ್ ಇಟ್ ಇಸ್ 215 ಸೆಂಟಿಮೀಟರ್ ಡಿವೈಡೆಡ್ ಬೈ 4,000. ಅದೆರಡು ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಆನ್ಸರ್ 130 ಸೆಂಟಿಮೀಟರ್. ಅಂದರೆ number of shirts can be stitched out of 4,000 centimeter divided by 215 ನಾವು ಮಾಡಿದಾಗ ಎಷ್ಟು ಸ್ಟಿಚ್ ಮಾಡ್ಬೋದು? 130 ಸೆಂಟಿಮೀಟರ್ ಅಂದರೆ 1 ಮೀಟರ್ 30 ಸೆಂಟಿಮೀಟರ್ ವಿಲ್ ರಿಮೈನ್ ದ ಕ್ಲಾತ್. 18 ಶರ್ಟ್ಸ್ನ ಸ್ಟಿಚ್ ಮಾಡ್ಬೋದು. ಅದರಲ್ಲಿ ಕ್ಲಾತ್ ರಿಮೈನಿಂಗ್ ಬಂದು 1 ಮೀಟರ್ 30 ಸೆಂಟಿಮೀಟರ್ ಕ್ಲಾತ್ ನಿಮಗೆ ರಿಮೈನಿಂಗ್ ಇರುತ್ತೆ. Medicine is packed in boxes, each weight 4 kg 500 grams. How many such boxes can be loaded in a van which cannot carry beyond 800 kg? ಸೊ ಈಗ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ 1 kg ಬಾಕ್ಸ್ ಅಂದರೆ ಮೆಡಿಸಿನ್ಸ್ ಪ್ಯಾಕ್ ಆಗಿದೆ, ಅದ್ರ ವೆಯ್ಟ್ ಬಂದು 4 kg 500 ಗ್ರಾಮ್ಸ್ ಇದೆ. ಆದರೆ ಒಂದರಲ್ಲಿ ಅವರು ಕೇಳ್ತಾ ಇರೋದೇನು 800 kg ಇದೆ. 800 kg ಇರೋದ್ರಿಂದ ಎಷ್ಟು ಬಾಕ್ಸಸಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅವಾಗ ಸಿ 1 kg is 1000 grams, 4 kg 500 ಅಂದರೆ ಗ್ರಾಮ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 4,500. 8 kg ಇದ್ದರೆ ನೋಡಿ 1 10 100ಗೆ ಒಂದು ಕಾಮ ಮಾಡ್ಕೊಳ್ಳಿ. 1000 10,000 ಅಂದರೆ 8 lakh. ಸೊ ದ ನಂಬರ್ ಆಫ್ ಬಾಕ್ಸಸ್ ದಟ್ ಕ್ಯಾನ್ ಲೋಡೆಡ್ ಇನ್ ದ ವ್ಯಾನ್ ಇಟ್ ಇಸ್, ಇದಿಷ್ಟು ನೀವು ಮಲ್ಟಿಪ್ಲೈ ಮಾಡಬೇಕು.
ಆಗ ಡಿವೈಡ್ ಮಾಡ್ತಾ ಹೋಗು. ಡಿವೈಡ್ ಮಾಡಿದಾಗ ಇಲ್ಲಿ ನಮಗೆ ಆನ್ಸರ್ ಬಂದು ಇಲ್ಲಿ 117 ಬರುತ್ತೆ. ಅಲ್ಲಿ ಮಿಸ್ಟೇಕ್ ಆಗಿದೆ ಒಂಚೂರು. ಸೊ 117 ಬಾಕ್ಸಸ್ ಬಿ ಲೋಡೆಡ್ ಇನ್ ದ ವ್ಯಾನ್. ಸೊ ಇಲ್ಲಿ ಆನ್ಸರ್ ನಿಮಗೆ 177 ಬರುತ್ತೆ. ಅದೊಂಚೂರು ಚೆಕ್ ಮಾಡಿದಾಗ 117 ಅಲ್ಲ, 177 ಬಾಕ್ಸಸ್ ಅಟ್ ದ ಮ್ಯಾಕ್ಸಿಮಮ್ ಕ್ಯಾನ್ ಬಿ ಲೋಡೆಡ್ ಇನ್ ದ ವ್ಯಾನ್. Next, a distance between the school and the house of the student's house, it is 1 kilometer 875 meter. Every day she walks both the ways. Find the total distance covered by her in 6 days. So ಇಲ್ಲಿ ನಿಮಗೆ ಸ್ಟೂಡೆಂಟ್ ಸ್ಕೂಲಿಂದ ಮನೆಗೆ ಹೌ ಮೆನಿ ಕಿಲೋಮೀಟರ್ಸ್ ಅಂತ 1 kilometer 875 meters it is there. So 1 kilometer 875 meters. ಸೊ ಇನ್ ದಿಸ್ 2 ways ಅಂತಂದಾಗ ನಾನು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಮತ್ತು ಸ್ಕೂಲಿಗೆ ಹೋಗಿ ಬರ್ತಾ ಎರಡೂ ವೇಸಲ್ಲೂ ನಿಮಗೆ ಕಿಲೋಮೀಟರ್ಸ್ ಇಷ್ಟೇ ಇರುತ್ತೆ. ಸೊ 1 kilometer 875. ಫಸ್ಟ್ ಅದು 1 kilometer ಅಂದರೆ 1000 meters. ಅದನ್ನ ಕನ್ವರ್ಟ್ ಮಾಡ್ಕೊಂಡಾಗ 1875 meters ಇರುತ್ತೆ. ಸೊ ಇನ್ ಬೋತ್ ದ ವೇಸ್ ಅಂತ ಕೇಳಿರೋದ್ರಿಂದ ಇಂಟು 2. ಸೊ ಇಟ್ ಇಸ್ 3750. ಸೊ ಆಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕಾಗತ್ತೆ ಅವಳು ಬೋತ್ ದ ವೇಸಲ್ಲಿ ಫ್ರಮ್ ಸ್ಕೂಲ್ ಟು ಹೋಮ್ ಅಂದಾಗ ಇಟ್ ಇಸ್ 3750 ಕಿಲೋಮೀಟರ್ಸ್. ಆ್ಯಂಡ್ ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಹರ್ ಇನ್ 6 days. ಸೊ ಇಷ್ಟು ಕಿಲೋಮೀಟರ್ಸ್ ಇಷ್ಟು ಡಿಸ್ಟೆನ್ಸ್ ಅವಳು ಕವರ್ ಮಾಡ್ತಾರೆ ಇನ್ 6 daysಗೆ ಎಷ್ಟಾಗುತ್ತೆ ಅಂದರೆ ಯು ಶುಡ್ ಮಲ್ಟಿಪ್ಲೈ ದಟ್. 3750 ಇಂಟು 6 it is 22,500. How many meters? 22,500 meters. That we are converting into kilometers. It is 22 kilometer 500 meter. So a vessel has 4 liters and 500 ml of curd. In how many glasses each of 25 ml capacity can it be filled? So in this capacity of the vessel, it is 4 liter 500 ml. First you convert that liters into milliliters. So 1 liter is equal to 1000 ml, but ಇಲ್ಲಿ 100 ಆಗಿದೆ. 1 liter is equal to 1000 milliliter. So multiply it with that. ಇವಾಗ ಆನ್ಸರ್ ಎಷ್ಟಾಗುತ್ತೆ 4500 milliliter. ಸೊ ಈಗ ಕೆಪಾಸಿಟಿ ಎಷ್ಟಿದೆ ಅಂದಾಗ 25 ml ಇದೆ. ಸೊ ಗ್ಲಾಸ್ ಕೆಪಾಸಿಟಿ ಬಂದು 25 ml ಇದೆ. ಆಗ ಡಿವೈಡೆಡ್ ಮಾಡಬೇಕು 4500 divided by the 25. So 25 ones are 25. If we subtracting 5 minus 5 is 0, 4 minus 2 is 2. And again I am taking down, it will be 200. So 25 8s are ಮತ್ತು 200 0 0 and remaining ಈ 0ನ you are adding to the quotient. So 180 ಆಯಿತು. ಆಗ ಎಷ್ಟು ಗ್ಲಾಸಸ್ ಆಗುತ್ತೆ 180 glasses can be filled. Thank you.